ನನ್ನ ಅನಂತ ಅನಂತ ವಂದನೆಗಳು. ನಮ್ಮ ಒಗ್ಗಟ್ಟು ಹಿಂಗೇ ಇರಲಿ. ಒಗ್ಗಟ್ಟಿಂದ ನಾವು ಗೆಲುವು ಕಾಣೋದು ಬಹಳ ಸುಲಭ. ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು 11 ಮತ್ತು 12ನೇ ತಾರೀಕು ಕಾರ್ಯಕ್ರಮ ಡೆಲ್ಲಿ ಪೋಸ್ಟ್ಪೋನ್ ಮಾಡಿ ಕಾರಣ ನೀವೇ ಎಲ್ಲರೂ ಅವ್ರು ನೀವೆಲ್ಲ ಬರ್ತೀರಿ ಅಂತ ಹೊಡೆಯೋಗ್ಬಿಟ್ರು ಅವರು. ಸರ್ಕಾರ ಜಾಗವನ್ನು ಬದಲಿ ಮಾಡ್ಬೋದು, ಆದರೆ ನಮ್ಮ ಗುರಿ ಬದಲಿ ಮಾಡಲಿಕ್ಕೆ ಆಗಲ್ಲ. ಏನೇ ಆಗಲಿ, ಇವತ್ತಿನ ದಿವಸ ನಮ್ಮ NAC ಟೀಮು ಡೆಲ್ಲಿನಲ್ಲಿ ಕೂತ್ಕೊಂಡು ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಪಂಜಾಬ್, ಹರಿಯಾಣ, ಉತ್ತರಾಖಂಡ್ ಇದೆಲ್ಲ ಸ್ಟೇಟ್ನವ್ರನ್ನು ಕರ್ಕೊಂಡು ಅಲ್ಲಿ ಕೂಡ 13ನೇ ತಾರೀಕು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದೇನು ತಿಳ್ಕೊಂಡಾರ ಅವರು, ಸರ್ ಅವನ ಶ್ರೀಮತಿ ಹೋಗಿ ಅಂಡಮಾನ್ ನಿಕೋಬಾರ್ದಾಗ ಮಾಡಲಿ, ನಮ್ಮ ಸಂಘಟನೆ ಅಲ್ಲಿ ಅದ, ನಾವು ಮಾಡೋಣ. ಈಗ ಕೊನೆಯದಾಗಿ ಹೇಳ್ಬೇಕಂದ್ರೆ ಇದೊಂದು ಹಂತಕ್ಕೆ ಬಂದದ. ನಿಮಗೂ ಸಾಕಷ್ಟು ವಿಡಿಯೋಗಳೆಲ್ಲ ಬರ್ಲಕತ್ತಾವ. ಕೆಲವು ಫೇಕ್ ಅವ, ಕೆಲವು ಸರ್ಕಾರನೂ ಹುಟ್ಟಿಸ್ಲಕತ್ತವ. ಹೀಗೆ ಮೊನ್ನೆ ಒಂದು ಬರ್ತಾ ಇದೆ, ಏನಂತ 2,000 ರೂಪಾಯಿ ಕೊಡ್ತೀವಿ. ಇದೇನು ಸರ್ಕಾರ ಹಂಗೆ ಬಿಡೋದು, 2,000 ಕೊಡ್ತೀನಿ ಅಂತ ಆಮೇಲೆ 3,000 ಮಾಡಿದಂತ ತೋರಿಸ್ಕೊಡಿ. ಇವೆಲ್ಲ ಸರ್ಕಾರದ ಕೆಲಸ, ಬೇರೆ ಯಾರ್ದಲ್ಲ. ಇದಕ್ಕೆ ನಾವೆಲ್ಲ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿರಿ, CBT ನೋಟಿಸ್ ಕೊಟ್ಟಿರಿ, EPFಗೂ ನೋಟಿಸ್ ಕೊಟ್ಟಿರಿ. ಈಗ ನಮಗೆ ಕಮಾಂಡರ್ ಅಶೋಕ್ ರಾವತ್ ಬುಲಾವ್ಪುರ ಡೆಲ್ಲಿಗೆ ಬಂದಿದೆ. ನಾಳೆ ಸಾಯಂಕಾಲ ಅವರು ಇಲ್ಲಿಂದ ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಾವು ಬಿಡುವುದಿಲ್ಲ, ನಿಮಗೆ ಪೆನ್ಷನ್ ಕೊಡೋವರೆಗೂ ನಾನು ಮಾಡಿ ಹೋಗೋದಿಲ್ಲ. ಈ ಪರಿಸ್ಥಿತಿ ನನಗ ಮಾತಾಡ್ಲಿಕ್ಕೆ ಮಾಡಿಕೊಟ್ಟದ್ದು ನಿಮ್ಮೆಲ್ಲರ ಆಶೀರ್ವಾದ. ನೀವೇನು ಮಾಡಬೇಡ್ರಿ, ನನಗೆ ಆಶೀರ್ವಾದ ಮಾಡಿ ನಾ ಮುಂದಾಳ ತೆಗೆಸ್ಕೊಂಡು ನೀವು ಪೆನ್ಷನ್ ಕೊಡಿಸ್ತೀನಿ. ಈಗೆಲ್ಲರೂ ನನಗೆ ದೇವರು, ಎಲ್ಲರೂ ನನಗೆ ದೇವರು. ನಿಮಗೆ ಯಾರು ದೇವರು? ನಾವಲ್ಲ, ಅವರು ಮನೆ ಕೂತಾರಲ್ಲ, ಮೇಲೆ ಫೋನ್ ಮಾಡಿ ಕೇಳ್ತಾರಲ್ಲ, ಅವರು ನಿಮಗೆ ದೇವರು. ಯಾರ ಹೇಳಿದರು, ನಾವು 7 ಲಕ್ಷ ಮಂದಿ ಇದ್ದೀವಿ, ಒಂದು 7,000 ಮಂದಿ ಬರ್ಬೇಕು ಅಲ್ರಿ. ನನ್ನಷ್ಟು ಆಪರೇಷನ್ನು, ನನ್ನಷ್ಟು ಅನಾರೋಗ್ಯ ಯಾರಿಗೂ ಆಗಿರ್ಲಿಕ್ಕಿಲ್ಲ, ನನಗೆ ಗೊತ್ತದ. ಆ ದೇವರು ಕಾಪಾಡ್ಯಾನ. ಏನು ಕಾಪಾಡ್ಯಾನ? ರಮಾಕಾಂತ್ ನಡ್ಕೊಂಡ ಅವ್ರ ಕೆಲಸ ಮಾಡಬೇಕು, ನೀ ಮಾಡಿ ಆಮೇಲೆ ಬಾ ಅಂತ ಹೇಳ್ಯಾನ. ನಿಮ್ಮ ಪೆನ್ಷನ್ ಕೊಡಿಸೋದು ಸಮೀಪ ಬಂದದ. ಅದು ಹಿಂಗೆ ಮುಷ್ಟಾಗದ. ಅದು ಹಾವು ಚೋಳ, ಇದು ಹಾವನ ಚೋಳನ ಕೊಡ್ತೀವಿ ಅಂತಾರ. ಎಷ್ಟು ಕೊಡ್ತೀವಿ ಹೇಳ್ಬೋಡ್ರು. ಆದಷ್ಟು ಜಲ್ದಿ ಏನೋ ಒಂದು ಅನುಕೂಲವಾಗಷ್ಟು ನಮ್ಮ ಜನರು ಆಗಲೇ ವರ್ಷ ಎಷ್ಟೋ ಜನ ಸ್ವರ್ಗವಾಸಿಗಳಾಗ್ಯಾರ. 20 ಲಕ್ಷ ವಿಧವೆಯರು ನಮ್ಮ ಮೆಂಬರ್ ಇದ್ದಾರೆ. 20 ಲಕ್ಷ ಅಂದ್ರೇನು? 20 ಲಕ್ಷ ಸ್ವರ್ಗದಾಗಿದ್ದಾರೆ ನಮ್ಮ ಮೆಂಬರ್ಗಳಾಗಲೇ. ನಾನು ಮನ್ಸೂಕ್ ಮಾಡಿ ಹೇಳಿದೆ, ಇದೇ ಸೆಂಟೆನ್ಸ್ ನಮ್ಮ ಲೇಬರ್ ಮಿನಿಸ್ಟ್ರಿಗೆ, ಸ್ವಾಮಿ ನಮಗೂ 20 ಲಕ್ಷದಾಗ ಹಾಕ್ತೀಯಾ, ಏನು ನಮಗೆ ಪೆನ್ಷನ್ ಕೊಡ್ತೀಯ ಹೇಳು. ಇಲ್ಲ ನಾವು ಬೇಗನೆ ಮಾಡ್ತೀವಿ. ಯಾರು ಮಾಡ್ತೀವಿ? ಬಂದಾಗೆಲ್ಲ ಬೇಗನೆ ಮಾಡ್ತೀವಿ, ಆಮೇಲೆ ಮಾಡ್ತೀವಿ. ಆದರೂ ನಮಗೆ ಬಂದ ವಿಷಯದ ಬಗ್ಗೆ ಈ ದೀಪಾವಳಿಗಿಂತ ಮೊದಲು ಏನೋ ಒಂದು ಪೆನ್ಷನ್ ಡಿಕ್ಲೇರ್ ಆಗ್ತದೆ. ನನ್ನ ಅನಿಸಿಕೆ ಏನಂದ್ರೆ, ಅದು ಎಷ್ಟೇ ಬರಲಿ,
ಅದನ್ನು ಆನ್ ಮಾಡ. ನಮ್ಮ 7,500 ಕೇಳೋದು ಬಿಡೋದು ಬೇಡ. ನಮ್ಮ ಚೂಚಾಳು ಕೈಯಾಗ ರೊಕ್ಕ ಬರ್ತಾವ, ಆ ರೊಕ್ಕ ತಗೊಂಬೋಣ. ಬಟ್ ನಮ್ಮ ಸಂಘಟನೆಯ ಸಂಘರ್ಷ ಕಂಟಿನ್ಯೂ ಮಾಡಲಿಕ್ಕೆ ಬೇಕು. ಈಗ ಬಿಸಿಲು ಭಾಳ ಬರಕತ್ತದ, ಹಸಿ ಆಗಕತ್ತದ. ನಾಳಿನ ಕಾರ್ಯಕ್ರಮ ನಾವೇನು ನಾವು ಮಾತಾಡ್ಬೇಕು. ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷ ಅನೌನ್ಸ್ಮೆಂಟ್ ಮಾಡ್ತೀನಿ, ಕೇಳಿ. ಬುಲ್ಡಾಣದಲ್ಲಿ ಎಷ್ಟೋ ವರ್ಷಗಳಿಂದ ಉಪವಾಸ ಸತ್ಯಾಗ್ರಹ ಮಾಡಕತ್ತಾರ. ಯಾರಿಗೂ ಗೊತ್ತದ ಇದು? ಅದಕ್ಕೆ ಈಗ ನಮ್ಮ ರಾಯಚೂರು ಅವರು, ಬೀದರ್ ಅವರು, ಎಲ್ಲ ಡಿಸ್ಟಿಕ್ ಅವ್ರು ಹೋಗಿ ಬುಲ್ಡಾಣದಾಗ ಹೋಗಿ ಅವರು ಒಂದೊಂದು ದಿವಸ ಉಪವಾಸ ಕೊಟ್ಟು ಬಂದಾರ. ಅದಕ್ಕೆ ನಾಳೆ ದಿವಸ ನಾವು ಪ್ರತಿಯೊಂದು ಡಿಸ್ಟಿಕ್ಕಿಂದ ಇಬ್ಬರು ಸ್ಟೇಜ್ ಮೇಲೆ ಉಪವಾಸ ಕೂತ್ಕೊಳ್ಳೋದು. ಪಕ್ಕದಾಗ ಮೈಕ್ ಇಟ್ಟಿರ್ತೀವಿ, ಬೇರೆ ಯಾರ್ಯಾರು ಡಿಸ್ಟಿಕ್ನವ್ರು ಇರ್ತಾರೆ ಅವ್ರು ಮಾತಾಡ್ಕೊಂಡು ಹೋಗೋದು. ನಾಳೆ ಉಪವಾಸ ಸತ್ಯಾಗ್ರಹ ಮಾಡೋಣ ಬೇಡವೋ? ಹಾಗಿರ್ಬೇಕು. ಯಾಕಂದ್ರೆ ಒಂದು ದಿವಸ ಮಾಡೋಣ, ಏನಾಗೋದಿಲ್ಲ. ನಾನು ಕೂಡ್ತೀನಿ, ನೀವೊಬ್ಬರಿಗೆ ಕೂಡಂತ ಹೇಳಿಲ್ಲ. ನಾವು ಕಮಾಂಡರ್ ಅಶೋಕ್ರ ಎಲ್ಲರೂ ಕೂಡೋಣ. ಆದಷ್ಟು ಇದು ಒಂದು ಕಾರ್ಯಕ್ರಮ ನಾಳೆ ಹಮ್ಮಿಕೊಂಡಿವಿ. ಯಾರ್ಯಾರಿಗೆ ಅನಾನುಕೂಲದ ಇಲ್ಲಿ ಇರಲಿಕ್ಕೆ ತಾವು ಹೋಗ್ಬೋದು, ಅನುಕೂಲಿದ್ದವರು ಇಲ್ಲೇ ಇರಿ. ನಾಳಿನ ಕಾರ್ಯಕ್ರಮನೂ ಸಕ್ಸಸ್ ಮಾಡಿ ನಮ್ಮ ಕಮಾಂಡರ್ ಅಶೋಕ್ ರಾವತ್ಗೆ ನಾಳೆ ಸಾಯಂಕಾಲನೇ ಇಲ್ಲಿಂದ ಕಳಿಸ್ತಾ ಇದ್ದೀನಿ. ಈ ದೀಪಾವಳಿ ಒಳಗೆ ಏನು ಬರ್ತದ ಆ ವಿಷಯಗಳನ್ನು ನಿಮಗೆ ನಾವು ತಿಳಿ ಹೇಳ್ತೀವಿ. ಯಾರು ಅಂಜೋದು ಬೇಕಾಗಿಲ್ಲ. ನಾನು ಈ ಧ್ವನಿವಾಗ ನಾನು 2 ಸ್ಲೋಗನ್